ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇವತ್ತು ತುಂಬಾ ಮಾತಾಡಬೇಕು ಅನಿಸ್ತಿದ್ಯಮ್ಮ. ಎಲ್ಲ ಹೇಳ್ಕೋಬೇಕು ಅನಿಸ್ತಿದೆ. ಈ ಅಪ್ಪ ಅಣ್ಣ ಮಾಡ್ತಿರೋ ಕೆಲಸ ಸಾಧನೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತಮ್ಮ. ಆದ್ರೆ ಇದನ್ನೆಲ್ಲ ಅಪ್ಪನ ಹತ್ರ ಹೋಗಿ ಅವ್ರ ಕಾಲ್ ಕೆಳಗಡೆ ಕೂತ್ಕೊಂಡು ಅದನ್ನೆಲ್ಲ ಹೇಳ್ಕೋಬೇಕು ಅಂದ್ರೆ ಮಾತಾಡಲ್ಲ ನನ್ನ ಜೊತೆ. ನಾನು ಹೇಳ್ತಾ ಇದ್ದೀನಿ ಅಂತ ನೀನು ಹೇಳ್ತಿದ್ಯಾ? ನಿನ್ನ ನಾನೇ ಕೊಂದೆ ಅಂತ ಹೇಳ್ತಿರ್ತಾರೆ. ಅದು ಹೇಗಮ್ಮ ನಿನ್ ಸಾವಿಗೆ ನಾನು ಕಾರಣ ಆಗ್ತೀನಿ? ನೀನು ನಕ್ಷತ್ರ ಅದು ಹೋದ್ಮೇಲೆ ಯಶು, ನನ್ನ ಡಾರ್ಲಿಂಗ್ ಯಶು ಅಮ್ಮ, ಅವಳೇ ನನ್ನ ಬೆಸ್ಟ್ ಫ್ರೆಂಡು. ಅವಳು ತುಂಬಾ ಒಳ್ಳೆಯವಳಮ್ಮ. ಹತ್ತರಲ್ಲಿ ಅವಳಿಗೆ ನಾನು ಬೇಜಾರು ಮಾಡ್ಬಿಟ್ಟಿದ್ದೀನಮ್ಮ. ಅವಳು ಇನ್ಮೇಲೆ ನನ್ನ ಜೊತೆ ಇರಲ್ಲಮ್ಮ. ಒಂಟೆ ಒಂದಮ್ಮ ನಾನು. ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಕಣೋ. ಯಾವತ್ತೂ ಅವ್ನು ಹೀಗೆ ಮಾಡ್ದವನೇ ಅಲ್ಲ. ನಾನು ಅವನ ಮೇಲೆ ಕೈ ಮಾಡಿದ್ನಲ್ಲ, ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡು ಹೊರಟೋಗಿದ್ದಾನೆ. ಅವನೆಲ್ಲಿರ್ತಾನೆ, ಏನ್ ಮಾಡ್ತಿರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತತ್ತೆ. ನಿಂಗೆ ಗೊತ್ತೇನೋ ಎಲ್ಲಿದ್ದಾನೆ ಅಂತ? ನಿಂಗೆ ಗೊತ್ತಾ? ಫೋನ್ ಮಾಡಿದ್ನಾ? ಊಟ ಕೂಡ ಮಾಡಿಲ್ಲ ಕಣೋ ಅವನು. ಮಳೆ ಬೇರೆ ಬರ್ತಾ ಇದೆ. ಪ್ಲೀಸ್ ಪ್ಲೀಸ್ ಕರ್ಕೊಂಬರೋ ಅವನನ್ನ. ಕರ್ಕೊಂಬರೋ. ಏ ಇಲ್ಲ ಕಣೋ, ನೀನು ಕೂತ್ಕೋತೆ, ನಾನು ಹೋಗಿ ಕರ್ಕೊಂಬರ್ತೀನಿ. ನೀನು ಟೆನ್ಷನ್ ಮಾಡ್ಕೊಂಡೆ ಆರಾಮಾಗಿರು. ನಿಜವಾಗ್ಲು ನನ್ನ ನಂಬತ್ತೆ. ಆದ್ರೆ ನೀನು ಆರಾಮಾಗಿ ಕೂತಿರ್ಬೇಕು, ಟೆನ್ಷನ್ ಮಾಡ್ಕೋಬಾರ್ದು, ಸರಿನಾ? ಬರ್ತೀನಿ. ಹಾಲಿಬಾವ್ನವರು ಅಕ್ಕನ ತುಂಬಾ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಅದಕ್ಕೆ ಮಳೆ ಗಾಳಿ ಅಂತ ನೋಡ್ದೆ ಸವಾರಿ ಬಂದ್ಬಿಟ್ಟಿದೆ. ವಯಸ್ಸಿಗೆ ಮೀರಿ ಮಾತಾಡ್ಬೇಡ್ವೆ. ಕೇಳಿದವ್ರು ಏನ್ ಅನ್ಕೊಳ್ಳಲ್ಲ ಹೇಳು. ಅಮ್ಮ, ಕಾಲ ಬದಲಾಗಿದೆ. ಬಾವು ಬಂದಿರೋದೆ ಅದಕ್ಕೆ. ಬೆಟ್ಟ ಅರ್ಧ ಬೆಟ್ಟು ಗೆದ್ದೆ, ಅರ್ಧ ಸೋತ ಕಣೆ ಸುಂದ್ರಿ. ಏನಪ್ಪಾ ದೋಸ್ತ, ಏನ್ ಸಮಾಚಾರ ಬಂದಿದ್ದು? ಕಲ್ಯಾಣಿಗೆ ಸ್ಪೆಷಲ್ ಆಗಿ ಒಂದ್ ಕಡೆ ಸೀರೆ ಆರ್ಡರ್ ಕೊಟ್ಟಿದ್ದೆ. ಅವರು ಅರ್ಜೆಂಟ್ ಮಾಡ್ತಾ ಇದಾರೆ, ಈಗ್ಲೇ ತಗೊಂಡೋಗಿ ಅಂತ. ನಾಳೆ ಊರಿಗೆ ಹೋಗ್ತಾ ಇದಾರಂತೆ, ಅದಕ್ಕೆ ಬಂದೆ. ಸರಿ ಸರಿ. ಅವನೊಬ್ನೇ ಹೊರಟಿದ್ದ ಕಣೋ ಮಂಜು, ಅದಕ್ಕೆ ನೀನು ಅವನ ಜೊತೆಗೆ ಹೋಗು. ಅದಕ್ಕೇನಂತಮ್ಮ, ಹೋಗ್ ಬರ್ತೀವಿ ಬಿಡಿ. ದೋಸ್ತ, ನನ್ ಗಾಡಿಲಿ ಹೋಗಿ ಬಂದ್ಬಿಡೋಣ ಬಾ. ಬೇಗ ಹೋಗಿ ಬೇಗ ಬರ್ಬೋದು, ನಡಿ. ಓಹೋ, ಏನ್ ಸಾಹೇಬ್ರು ಮದ್ವೆ ಆಗಕ್ಕೆ ಕುದುರೆ ಮೇಲೆ ಕೂತಿರುವಂಗೈತೆ. ಬೇಗ ಬೇಗ ಹಾರೋಗಕ್ಕೆ. ಹೊರಗಡೆ ಮಳೆ ಬರ್ತಾ ಇರೋದು ಕಾಣ್ತಿಲ್ವೇನೋ? ನನ್ ತೇರಲ್ಲೇ ಆರಾಮಾಗೋಗಿ ಆರಾಮಾಗಿ ಬರವ ಕಣೋ ಆಪ್ತ ಮಿತ್ರ. ನಡಿ ಏಪ್ಪ. ಅಯ್ಯೋ ಅಣ್ಣ. ಮಂಜು, ನೀನೇನೈತಣ್ಣ? ಏನಿಲ್ಲ ಬಿಡಮ್ಮ, ಸ್ವಲ್ಪ ಏನೋ ಎಡುತ್ತು. ನೋಡ್ಕೊಂಡು ಓಡಾಡೋದಲ್ವೇನೋ? ಯಾಕಿಷ್ಟ ಆತ್ರ ನಿಂಗೆ? ಅಣ್ಣ, ಒಂದು 10 ನಿಮಿಷ ಕುತ್ಕೊಂಡು ಹೋಗು, ಏನೂ ಆಗಲ್ಲ. ಹೆಂಗೋ ನಮ್ಮ ಆಟೋದಲ್ಲೇ ತಾನೇ ಹೋಗೋದು. ಅಯ್ಯೋ, ನೀವೆಲ್ಲ ಯಾಕೆ ಹಿಂಗಾಡ್ತಾ ಇದೀರ? ಏನ್ ಕಾಲ್ ಮೇಲೆ ಕಲ್ಲು ಬಿದ್ದೋಯ್ತಾ? ಎಡುವುದೇ ಅಷ್ಟೇ. ರಾಜೇಶ, ಅಂಗಡಿ ಬಾಗ್ಲಾಕ್ಬಿಡುತ್ತೆ, ನಡಿ ಹೋಗಿ ತಂದ್ಬಿಡೋಣ. ಓಕೆ ಅಲ್ವಾ ನಿಂಗೆ? ಹಾ, ನಾವು ಬರ್ತೀವಿ, ಸುಮ್ಮನಿರಿ. ನಡಿ. ಅಣ್ಣ, ನಾನು ತಪ್ಪು ಮಾಡ್ಬಿಟ್ಟೆ ಕೃಷ್ಣ, ತುಂಬಾ ತಪ್ಪು ಮಾಡ್ಬಿಟ್ಟೆ. ನಿನ್ ಮೇಲೆ ಕೈ ಎತ್ತಬಾರ್ದಾಗಿತ್ತು ಕಣ. ಈ ಯಶುನ ಇನ್ನೊಂದು ಸಲ ಕ್ಷಮಿಸ್ಬಿಡು. ಇನ್ಯಾವತ್ತೂ ನಿನ್ ಮೇಲೆ ಕೈ ಮಾಡಲ್ಲ. ದೇವ್ರೆ, ನನ್ ಕೃಷ್ಣಂಗೆ ಏನೂ ಆಗದೆ ವಾಪಸ್ ಮನೆ ಕರ್ಕೊಂಡ್ಬಪ್ಪ.
ಅಭಿಷೇಕ್ನ ಅದಕ್ಕೆ ಫೋಟೋ. ಕೃಷ್ಣ ಕೃಷ್ಣಕ್ಕೆ ಏನು ಆಗಿರ್ಬಾರ್ದು, ಏನು ಆಗಿರ್ಬಾರ್ದು. ಅದಕ್ಕೆ ನೀವೇ ಕೃಷ್ಣನ ಕಾಪಾಡಬೇಕು, ಕೃಷ್ಣನ್ ಕಾಪಾಡಬೇಕು. Be happy to be alone. ಏ ಕೃಷ್ಣ, ಏನೋ ಆಗಿದೆ ನಿಂಗೆ? ಏನೋ ಆಗಿದೆ ನಿಂಗೆ? ಅಲ್ಲ ಮಳಲ್ಲಿ ನೆನ್ಕೊಂಡೆ ನಾಟಾಡ್ತಿದ್ಯಾ? ನೆನೀತಿಲ್ಲ ಬ್ರದರ್, ಅಂದ್ಕೊಂಡಿದ್ದೀನಿ. ನನಗಾಗಿರೋ ನೋವಿಗೆ ಅಮ್ಮನ ಹತ್ರ ಮುಲಾಮ್ ಕೇಳ್ತಿದ್ದೆ. ಅವಳು ನೋಡು, ಅಲ್ಲಿಂದ ಅಮ್ಮ ಕಣ್ಣೀರೇ ಸುರಿಸ್ಬಿಟ್ಲು. ಅಪ್ಪ ಈ ನಮ್ಮ ಕಣ್ಣೀರಲ್ಲಿ ನೀನು ನೆನೆಬೇಡಪ್ಪ, ಜ್ವರ ಗಿರ ಬಂದ್ಬಿಟ್ಟದೆ, ಆಮೇಲೆ ಅಪ್ಪ ಬೈತಾರೆ. ಅತ್ತೆ ಅಲ್ಲಿ ಬೆಳಗ್ಗೆಯಿಂದ ಎದ್ರುಕೊಂಡು ನಿನ್ಗೋಸ್ಕರ ಕಾಯ್ತಾ ಇದಾರ್ ಕಣೋ. ನಿನ್ ಮುಖ ತೋರ್ಸ್ರೆ ಅಟ್ಲೀಸ್ಟ್ ಅವ್ರಿಗೆ ಸಮಾಧಾನ ಆಗುತ್ತೆ. ಮನೆಗ್ ಬಾರೋ. ನನಗಿಲ್ಲೇ ನೆಮ್ಮದಿ ಗುರು, ಅಮ್ಮನ ಮಡ್ಲಲ್ಲಿ ನೆಮ್ಮದಿಯಾಗಿರ್ತೀನಿ. ನನಗೆ ಅಮ್ಮ ಬೇಕು, ಅಮ್ಮಂಗೆ ನಾನು ಬೇಕು, ಆ ಮನೇಲಿ ನನಗೆ ಎಲ್ರೂ ಬೇಕು. ಆದ್ರೆ ನಾನು ಯಾರಿಗೋ ಬೇಕು. ಅಮ್ಮ, ಜಗತ್ತಲ್ಲಿ ಇವನೊಬ್ಬನಿಗೆ ಸಮಸ್ಯೆ ಇರೋ ತರ ಮಾತಾಡ್ತಾನಲ್ಲಮ್ಮ ಇವನು. ಆದ್ರೆ ನನಗೆ ಜವಾಬ್ದಾರಿ ಅನ್ನೋದ ನನ್ನ ತಲೆ ಮೇಲೆ ಹೊರಿಸಿ ನನ್ನ ನೋವುಗಳನ್ನ, ನನ್ನ ಸಂಕಟಗಳನ್ನ ನಾನು ಯಾರ ಹತ್ರನೂ ಹೇಳ್ಕೊಳ್ಳಿ. ನಾನೇನೋ ಮಾಡ್ಲಿ? ಹಾ ಹೇಳೋ, ನಾನೇನೋ ಮಾಡ್ಲಿ? ಸೀರೆ ಎಲ್ಲ ಓಕೆ ಅಲ್ವಾ? ಕಲರ್ ಓಕೆ ನನಗೆ. ಲೋ ಬ್ರದರ್, ಇಲ್ಲ ಆಗ್ಲೇ ಡ್ರೀಮ್ ಅಲ್ಲಿ ತೇಲ್ತಾ ಇದೆಯಲ್ಲಮ್ಮ. ದೋಸ್ತ, ನನ್ ತಂಗಿರ್ ಮದ್ವೆ ಬಗ್ಗೆ ಅದೆಷ್ಟು ಕನ್ಸಿತ್ತು ಕಣೋ. ನಮ್ ಮನೇಲಿ ಮೊದಲನೇ ಮದ್ವೆನೆ ಕಲ್ಯಾಣಿದು. ಸಂತೋಷ ಭಯ ಎರಡೂ ಆಗ್ತಾ ಇದೆ ದೋಸ್ತ. ಸಂತೋಷ ಓಕೆ ದೋಸ್ತ, ಭಯ ಯಾಕೆ? ಯಾವ್ದೇ ರೀತಿ ವಿಘ್ನ ಆಗ್ಬಾರ್ದು ಅಂತ. ಲೇ ದೋಸ್ತ, ನಿನ್ಗೆ ಒಳ್ಳೆ ಮನ್ಸಿದೆ. ಇಷ್ಟ ದಿನ ದೇವ್ರು ಕೊಟ್ಟಿರೋ ಪರೀಕ್ಷೆನ ಎದುರಿಸಿದ್ಯಾ, ಈಗ ಅದ್ರ ಪ್ರತಿಫಲ ಅನ್ಕೋ.